ಇನ್ನು ಇದರ ಬಗ್ಗೆ ಎಸ್ ಪಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದೇನು ಅಂತಂದ್ರೆ, ಮಧ್ಯರಾತ್ರಿ 2 ಗಂಟೆಯ ಸುಮಾರಿಗೆ ಈ ಅಪಘಾತ ಆಗಿದೆ. ಕಂಟೈನರ್ ಲಾರಿ ಬೆಂಗಳೂರಿನ ಕಡೆಗೆ ಹೋಗ್ತಾ ಇತ್ತು. ಬೆಂಗಳೂರಿಂದ ಗೋಕರ್ಣಕ್ಕೆ ಸಿ ಬರ್ಡ್ ಬಸ್ಸು ತೆರಳುತ್ತಾ ಇತ್ತು. ಚಿತ್ರದುರ್ಗದ ಎಸ್ ಪಿ ರಂಜಿತ್ ಕುಮಾರ್ ಬಂಡಾರು ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಆಕ್ಸಿಡೆಂಟ್ ಸಂಬಂಧ. ಬಹುಶಃ ಕಂಟೈನರ್ ಲಾರಿ ಚಾಲಕ ನಿದ್ದೆಗೆ ಜಾರಿರಬಹುದು. ಎದುರುಗಡೆ ಬರ್ತಿದ್ದ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದು ದುರಂತ ಆಗಿರಬಹುದು. ಸೀಬರ್ಡ್ ಬಸ್ ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಾ ಇತ್ತು. ಅಪಘಾತ ಆದಮೇಲೆ ಬಸ್ಗೆ ಬೆಂಕಿ ಕಾಣಿಸ್ಕೊಂಡಿದೆ. ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಸಂಪೂರ್ಣವಾಗಿ ಸುಟ್ಟು ಇಡೀ ಬಸ್ಸು ಸಂಪೂರ್ಣ ಭಸ್ಮವಾಗಿದೆ. ಚಿತ್ರದುರ್ಗ ಎಸ್ ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ. ಕಂಟೈನರ್ ಲಾರಿ ಕೂಡ ಭಾಗಶಃ ಸುಟ್ಟು ಹೋಗಿದೆ ಫ್ರಂಟ್ ಸೈಡ್. ಈ ಘಟನೆಯಲ್ಲಿ ಲಾರಿ ಡ್ರೈವರ್ ಮೃತಪಟ್ಟಿದ್ದಾರೆ. ಕಂಡಕ್ಟರ್, ಡ್ರೈವರ್, ಪ್ಯಾಸೆಂಜರ್ ಸೇರಿ ಒಟ್ಟು 32 ಮಂದಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಇಲ್ಲಿಯ ತನಕ ನಮಗೆ 21 ಜನರ ಹೆಸರು ಮತ್ತು ಗುರುತು ಪತ್ತೆಯಾಗಿದೆ. ಶಿರಾ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 11 ಜನ ಮೃತಪಟ್ಟಿರೋದು. ಆ ಪ್ರಯಾಣಿಕರ ಗುರುತು ಇನ್ನೂ ಪತ್ತೆ ಆಗಿಲ್ಲ. ಗಾಯಾಳುಗಳ ಪೈಕಿ ಬಹುತೇಕರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಚಿತ್ರದುರ್ಗ ಎಸ್ ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಂಜಿತ್ ಕುಮಾರ್ ಅವರು ಎಸ್ ಪಿ ರಿಯಾಕ್ಷನನ್ನು ಕೊಟ್ಟಿದ್ದು. ಅವರು ಕೂಡ ಅನುಮಾನವನ್ನು ಮೇಲ್ನೋಟಕ್ಕೆ ವ್ಯಕ್ತಪಡಿಸ್ತಾ ಇರೋದು ನಿದ್ದೆಯ ಮಂಪರಿಂದನೇ ಈ ಆಕ್ಸಿಡೆಂಟ್ ಆಗಿರೋದು ಅಂತ. ನಿದ್ದೆಯ ಮಂಪರಿನಲ್ಲಿ ಆ ಲಾರಿ ಡ್ರೈವರ್ ಓಡಿಸಿದ್ದಾನೆ ಗಾಡಿನ. ಆಪೋಸಿಟಿಂದ ಬಂದಂತಹ ಕಂಟೈನರ್ ಲಾರಿ ಡಿವೈಡರ್ನೂ ಹಾರಿ ಈ ಬಸ್ನ ಹಿಂಭಾಗಕ್ಕೆ, ಅಂದರೆ ಡೀಸೆಲ್ ಇದ್ದಂತಹ ಟ್ಯಾಂಕರ್ಗೆ ಗುದ್ದುತ್ತಾರೆ. ಅದರ ಪರಿಣಾಮನೇ ಈ ಬೆಂಕಿ ಹೊತ್ತುಕೊಳ್ಳೋದಕ್ಕೆ ಕಾರಣ. ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೂ ಕೂಡ ಇದರ ಪಕ್ಕ ಇನ್ನೊಂದು ಬಸ್ ಇತ್ತು. ಅದು ಶಾಲಾ ಮಕ್ಕಳಿದ್ದಂತಹ ಬಸ್ಸು. ಟ್ರಿಪ್ಗೆ ಹೋಗ್ತಾಯಿದ್ರು ಎಲ್ಲರೂ ಕೂಡ ದಾಂಡೇಲಿಗೆ. ಆ ಬಸ್ಗೆ ಬೆಂಕಿ ಏನಾದರೂ ತಗುಲಿದ್ದಿದ್ದರೆ ಮತ್ತೊಂದು ದುರಂತ ದೊಡ್ಡ ಮಟ್ಟಕ್ಕೆ ಆಗ್ತಾ ಇತ್ತು. ಆದರೆ ಬಸ್ ಸ್ವಲ್ಪ ಟಚ್ ಆಗಿದೆ ಅಷ್ಟೇ ಹಿಂದುಗಡೆಯಿಂದ. ಹಾಗಾಗಿ ಅದು ಬೇಲಿ ದಾಟಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಅದರ ಪರಿಣಾಮನೇ ಬಸ್ಸು ಸೇಫ್ ಆಯಿತು. ಇಲ್ಲ ಅಂದಿದ್ದರೆ ಆ ಬಸ್ಗೂ ಕೂಡ ಬೆಂಕಿ ವ್ಯಾಪಿಸಿ ಸಾವು ನೋವುಗಳು ಇನ್ನೂ ಹೆಚ್ಚಾಗ್ತಾ ಇತ್ತು. ಅದೃಷ್ಟವಶಾತ್ ದೇವರ ದಯೆ, ಮಕ್ಕಳಿಗೆ ಏನೂ ಕೂಡ ಆಗಲಿಲ್ಲ. ಒಂದು ಸಣ್ಣ ಸ್ಕ್ರ್ಯಾಚು ಕೂಡ ಆಗಿಲ್ಲ, ಸಣ್ಣ ಗಾಯನೂ ಆಗಿಲ್ಲ. ಹಾಗಾಗಿನೇ ಬೇರೆ ವ್ಯವಸ್ಥೆಯ ಮೂಲಕ ಶಾಲಾ ಆಡಳಿತ ಮಂಡಳಿ ಅಷ್ಟು ಜನ ಮಕ್ಕಳನ್ನು ಟ್ರಿಪ್ನಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದವರಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಆ 11 ಜನ ಮೃತರ ಗುರುತು ಪತ್ತೆ ಆಗ್ತಾ ಇದೆ. ಅವರ ಕುಟುಂಬಸ್ಥರಿಗೆ ಕರೆ ಮಾಡಿದ್ದಾರೆ. ಅವರು ಕೂಡ ಆಸ್ಪತ್ರೆಗೆ ಬರೋದಕ್ಕೆ ಸೂಚನೆ ಕೊಡಲಾಗಿದೆ. ಬಂದಂಥ ಸಂದರ್ಭದಲ್ಲಿ ಗುರುತು ಪತ್ತೆ ಆಗುತ್ತೆ. ಗುರುತು ಪತ್ತೆ ಹೇಗಾಗುತ್ತೆ ಇಫ್ ಇನ್ ಕೇಸ್ ಸುಟ್ಟು ಕರಕಲಾದಂಥ ಸಂದರ್ಭದಲ್ಲಿ ಅಂತಂದರೆ, ಅವರು ಧರಿಸಿರುವಂತಹ ಒಂದು ಚೈನ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಉಂಗುರ ಆಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದಿಷ್ಟು ಕುರುಹುಗಳು ಬಾಡಿಯನ್ನು ಐಡೆಂಟಿಫೈ ಮಾಡೋದಕ್ಕೆ ಬಹಳ ಸಹಾಯ ಆಗುತ್ತೆ. ಗಮನಿಸ್ತಾ ಇದ್ದೀರಿ, ಸೀಬರ್ಡ್ ಬಸ್ ರಾತ್ರಿ ಸುಮಾರು 2 ಗಂಟೆಗೆ ಆದಂತಹ ಆಕ್ಸಿಡೆಂಟ್ನಲ್ಲಿ ದಗದಗನೆ ಹೊತ್ತಿ ಉರಿತಾ ಇದೆ.